ಡೆಲಿವರಿ ಆದಮೇಲೆ ಸ್ನಾನ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಇದರಿಂದ ಬಾಣಂತಿಯರಿಗೆ ಆ್ಯಂಡ್ ಮಗುಗೆ ತುಂಬ ಒಳ್ಳೆಯದು. ಯಾವ ಒಂದು ಟಿಪ್ಸ್ನ ನಾವು ಫಾಲೋ ಮಾಡಬೇಕು, ಏನೇನೆಲ್ಲ ಟೆಕ್ನಿಕ್ಸ್ನ ನಾವು ಬೆಳೆಸ್ಕೊಳ್ಬೇಕು, ಯಾವ ಒಂದು ಬಾತ್ ಪೌಡರ್ ಇರ್ಬೋದು, ಆಯಿಲ್ ಇರಬಹುದು, ಯಾವ್ಯಾವಾಗ ಯಾವುದನ್ನು ಬೆಳೆಸಬೇಕು, ಆ್ಯಂಡ್ ಕೆಲವು ಹೋಮ್ ರೆಮಿಡೀಸ್ಗಳನ್ನ ನೀವು ಶುರು ಮಾಡಬೇಕಾಗತ್ತೆ. ಈ ಟೈಮಲ್ಲಿ ಶ್ಯಾಂಪೂ ಆಗಿರಲಿ ಅಥವಾ ಹೆಚ್ಚಿಗೆ ಕಂಡೀಷ್ನರ್ಸು ಅದನ್ನೆಲ್ಲ ಬಳಸಬಾರ್ದು. ಇದರಿಂದ ಮಗುಗೆ ಇಂಪ್ಯಾಕ್ಟ್ ಆಗುತ್ತೆ, ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆದಷ್ಟು ಕಡಿಮೆ ನಾವು ಕೆಮಿಕಲ್ ಇರುವಂತಹ ಒಂದು ಪ್ರಾಡಕ್ಟ್ಸ್ನ ಬಳಸಬೇಕಾಗತ್ತೆ. ಕಡಿಮೆ ಅನ್ನೋದಕ್ಕಿಂತ ಬಳಸದೇ ಇರೋದು ತುಂಬ ಒಳ್ಳೆಯದು. ಆಯಿಲ್ ಮಸಾಜ್ ಮತ್ತು ಆಯಿಲ್ ಮಸಾಜ್ ಯಾವ ರೀತಿ ಮಾಡ್ಕೊಳ್ಬೇಕು, ತಲೆಗೆ ಸ್ನಾನ ಮಾಡುವಾಗಿರ್ಬೋದು, ಮೈಗೆ ಸ್ನಾನ ಮಾಡುವಾಗಿರ್ಬೋದು. ಆ್ಯಂಡ್ ಆಲ್ಸೋ ಈಗ ಆಯಿಲ್ ಮಸಾಜ್ ಮಾಡಿರ್ತೀವಿ ಅಂತಂದರೆ ಅದನ್ನು ವಾಶ್ ಮಾಡೋದಕ್ಕೆ ಬಾಡಿ ವಾಶ್ ಅಥವಾ ಸೋಪ್ನ ಯೂಸ್ ಮಾಡಲೇಬಾರದು. ನಾನು ಏನು ಟಿಪ್ಸ್ನ ಫಾಲೋ ಮಾಡಿದ್ದೀನಿ, ಈ ಟೈಮಲ್ಲಿ ನಮ್ಮ ಸ್ಕಿನ್ ಚೇಂಜಸ್ಸು, ಒಂಥರ ಪಿಗ್ಮೆಂಟೇಷನ್ಸ್ಗಳು, ರ್ಯಾಷಸ್ಸು ಆ್ಯಂಡ್ ಬೇರೆ ಬೇರೆ ರೀತಿಯಾದ ಸ್ಕಿನ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ನಾವು ಈಗ ಪೋಸ್ಟ್ ಪಾರ್ಟಮಲ್ ಟೈಮಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಒಂದು ಹಾರ್ಮೋನಲ್ ಕಂಪ್ಲೀಟ್ ಒಂದು ಏನಾಗುತ್ತೆ ಚೇಂಜಸ್ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಆ್ಯಂಡ್ ಈಸ್ಟ್ರೋಜನ್ ಹಾರ್ಮೋನ್ಸು ಕಂಪ್ಲೀಟ್ ಡ್ರಾಪು ಹೈ ಆಗ್ತಾನೆ ಇರುತ್ತೆ. ಇದರಿಂದನೇ ಮೂಡ್ ಸ್ವಿಂಗ್ಸ್ ಅಂತೆ, ಡಿಪ್ರೆಷನ್ ಅಂತೆ, ಏನೇನೋ ಪ್ರಾಬ್ಲಮ್ಸ್ಗಳಿದೆ. ಅದು ನಮ್ಮ ಸ್ಕಿನ್ ಮೇಲೂ ಸಹ ಹೆಚ್ಚಿಗೆ ಪರಿಣಾಮನ ಬೀಳುತ್ತೆ. ಸೊ ಆಯಿಲ್ ಮಸಾಜ್ ಇದರಿಂದ ಎಷ್ಟೋ ಒಂದು ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡುತ್ತೆ ಆ್ಯಂಡ್ ರಿಕವರಿ ಬೇಗ ಆಗೋದಕ್ಕೆ, ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ರಿಕವರಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಇವತ್ತು ನನ್ನ ಒಂದು ಬಾಣಂತನದಲ್ಲಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಬಾಣಂತನದಲ್ಲಿ ಆಯಿಲ್ ಮಸಾಜು, ಸ್ನಾನ ಮಾಡೋದಕ್ಕಿಂತ ಮುಂಚೆ ಏನೇನು ಟಿಪ್ಸ್ನ ಫಾಲೋ ಮಾಡ್ತೀನಿ, ಯಾವ ಎಣ್ಣೆ ಹೇಗೆ ಹಾಕ್ತೀನಿ, ಅಂದರೆ ತಲೆಗಿರ್ಬೋದು, ಬಾಡಿಗಿರ್ಬೋದು, ಆ್ಯಂಡ್ ಅದನ್ನು ರಿಮೂವ್ ಮಾಡೋದಕ್ಕೆ ಏನೇನೆಲ್ಲ ಬಳಸ್ತಿದ್ದೀನಿ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಹೈಲಿ ರಿಕ್ವೆಸ್ಟೆಡ್ ಒಂದು ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡ್ತಾ ಇದ್ದೀನಿ. ತುಂಬ ದಿನದಿಂದ ಕೇಳ್ತಿದ್ರಿ. ಸೊ ಐ ಆಮ್ ಶೇರಿಂಗ್ ಹಿಯರ್ ಟುಡೇ. ಸೊ ಪ್ಲೀಸ್ ವಾಚ್ ವಿಡಿಯೋ ಕಂಪ್ಲೀಟ್ಲಿ. ಏನೇ ನಿಮ್ಮ ಒಂದು ಡೌಟ್ಸ್ ಇದ್ರೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ ಬರುತ್ತೆ. ಐ ಮೇ ಲೂಸ್ ಯುವರ್ ಒಂದು ಚಾಟ್ ಅಂತಂದರೆ, ಯಾಕೆ ಅಂತಂದರೆ ತುಂಬ ಚಾಟ್ಸ್ಗಳು ಬರ್ತಾನೆ ಇರುತ್ತೆ ಆ್ಯಂಡ್ ಲಿಂಕ್ಸ್ಗಳನ್ನ ಶೇರ್ ಮಾಡ್ತಿರ್ತೀನಿ ಅಲ್ವಾ ನಾನು ವಿಶ್ ಲಿಂಕಲ್ಲಿ. ಸೊ ಅದು ಸಹ ಅಂದರೆ ಇವಾಗ ಯಾರಾದರೂ ಲಿಂಕ್ ಅಂತ ನಾನು ಯಾವುದಾದ್ರೂ ವೀಡಿಯೋಸ್ಗೆ ಹೋಗಿ ಅವ್ರಿಗೆ ಲಿಂಕ್ ರಿಸೀವ್ ಆಗುತ್ತೆ ಆ್ಯಂಡ್ ಅವರ ಚಾಟ್ ನನಗೆ ಬಂದಿರುತ್ತೆ. ಸೊ ತುಂಬ ಮೆಸೇಜಸ್ಗಳು ಹಿಂದೆಗಡೆ ಉಳ್ದೋಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಮಿಸ್ ಆಗ್ಬೋದು. ಬಟ್ ನೋಡಿದ್ದಂತಹ ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತೀನಿ, ಬಟ್ ಎಲ್ಲೋ ಮೆಸೇಜಸ್ಗಳು ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಮಿಸ್ ಆಗಿರುತ್ತೆ. ಅದರಿಂದ ನಾನು ನೆಗ್ಲೆಕ್ಟ್ ಮಾಡಿರ್ತೀನಿ ಅಷ್ಟೇ, ಮಿಸ್ ಆದರೆ ನೆಗ್ಲೆಕ್ಟ್ ಮಾಡಿರ್ತೀನಿ. ಸೊ ಸಾರಿ ಫಾರ್ ದ್ಯಾಟ್. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಫಾಲೋ ಮಾಡ್ತಿರ್ತಾರೆ ಅದೇ ರೀತಿ ಫಾಲೋ ಮಾಡಿ. ಕೆಲವ್ರ ಮನೆಗಳಲ್ಲಿ ದಿನಾಗ್ಲೂ ತಲೆಗೆ ಸ್ನಾನ ಮಾಡಿಸ್ತಾರೆ, ಕೆಲವು ಮನೆಗಳಲ್ಲಿ ವಾರಕ್ಕೆ 2 ಸಲ, ವಾರಕ್ಕೆ 3 ಸಲ, ಆ ರೀತಿ. ಸೊ ನನ್ನ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಾನು ವಾರಕ್ಕೆ ಈಗ 3 ಸಲ ತಲೆಗೆ ಸ್ನಾನ, ಪಾಪಗೂ ನನಗೂ ಸೇಮ್ ಅದೇ ಒಂದು ಇದನ್ನು ಫಾಲೋ ಮಾಡ್ತಿರೋದು. ಪ್ರತಿ ಸಲ ತಲೆಗೆ ಸ್ನಾನ ಇದ್ದ ದಿನ ಕಂಪ್ಲೀಟ್ ಬಾಡಿ ಮಸಾಜ್ ಇರುತ್ತೆ. ಸೊ ಬಾಡಿ ಮಸಾಜ್ ನಾನೇ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಬಾಡಿ ಮಸಾಜ್ ಮಾಡಿಕೊಂಡು ತಲೆಗೂ ಮಸಾಜ್, ಎಣ್ಣೆ ತುಂಬ ಚೆನ್ನಾಗಿ ಜಾಸ್ತಿ ಹಾಕ್ತೀನಿ. ಅಂತಂದರೆ ಇವತ್ತು ಸ್ನಾನ ಮಾಡ್ತಿದ್ದೀನಿ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಎಣ್ಣೆ ಮಸಾಜ್ ಮಾಡ್ತೀನಿ. ಯಾವ್ಯಾವ ಎಣ್ಣೆ ಬಳಸ್ತಿದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ನಂದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಈ ಎಣ್ಣೆ, ಸೊ ಬಾಟಲೆಲ್ಲ ಫುಲ್ ಆಯಿಲ್ ಆಗಿಬಿಟ್ಟಿದೆ. ಸೊ ದಿಸ್ ಇಸ್ ಧನ್ವಂತರ ತೈಲ ಅಂತ. ಸೊ ಈ ಒಂದು ಎಣ್ಣೆಯಲ್ಲಿ ಮಂಜಿಷ್ಟ, ಆಮೇಲೆ ಎಲ್ಲ ಒಂದು ಏನೇನು ಬೇಕು ಈ ಟೈಮಲ್ಲಿ, ನಮ್ಮ ಬಾಣಂತನ ಟೈಮಲ್ಲಿ ಅದೆಲ್ಲನೂ ಇದೆ. ಅಕಸ್ಮಾತ್ ನಿಮಗೆ ಈ ಎಣ್ಣೆ ಇಲ್ಲ ಅಂತಂದರೆ ನಾರ್ಮಲ್ ಕೊಬ್ಬರಿ ಎಣ್ಣೆಗೆ ಏನು ಬಳಸ್ಕೊಂಡು ನೀವು ಸ್ನಾನ ಮಾಡ್ಬೋದು ಅಂತಲೂ ನಾನು ಹೇಳ್ತೀನಿ, ಓಕೆನಾ. ಸೊ ಇದರಲ್ಲಿ ತುಂಬ ಒಂದು ಮೆಡಿಸಿನ್ ಬೆನಿಫಿಟ್ಸ್ ಇದೆ. ಸೊ ಡೆಲಿವರಿ ಆದಮೇಲೆ ಈ ಒಂದು ಎಣ್ಣೆ ತುಂಬ ಇಂಪಾರ್ಟೆಂಟ್ ನಮಗೆ. ಯಾಕೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಆಗ್ತಿರುವಂತಹ ಚೇಂಜಸ್ನೆಲ್ಲ ಇದು ತುಂಬ ಒಂದು ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿನ ರಿಕವರಿ ಮಾಡೋದಕ್ಕೆ. ಆ್ಯಂಡ್ ಈ ಟೈಮಲ್ಲಿ ಆಗುವಂತಹ ಸ್ಕಿನ್ ಬ್ಲೆಮಿಷಸ್ ಇರಬಹುದು, ಪಿಗ್ಮೆಂಟೇಷನ್ ಇರ್ಬೋದು, ಆಲ್ರೆಡಿ ನಾನು ಅದನ್ನು ಅಡ್ರೆಸ್ ಮಾಡಿದೆ, ಅದನ್ನೆಲ್ಲನೂ ಕಡಿಮೆ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನನಗೆ ಅಭ್ಯಂಗ ಸ್ನಾನ ನನಗೆ ಹಾಸ್ಪಿಟಲಲ್ಲಿ ಇದ್ದಾಗಲೇ 3 ದಿನ ನಾನು ಈ ಎಣ್ಣೆ ಬಳಸ್ಕೊಂಡೇ ಮಾಡಿದ್ದೆ. ಸೊ ನಾನು ಡಿಸ್ಚಾರ್ಜ್ ಆಗುವಾಗ ಈ ರೀತಿ 3 ಬಾಟಲ್ ತಂದೆ, 2 ಬಾಟಲ್ ಖಾಲಿ ಆಗಿದೆ ಆ್ಯಂಡ್ 3ನೇ ಬಾಟ್ಲಲ್ಲಿ ಯು ಕ್ಯಾನ್ ಸಿ
ಇಷ್ಟಿದೆ. ಇನ್ನೊಂದು 2-3 ತಿಂಗಳವರೆಗೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇನ್ನೂ ನಾನು ತೊಗೊಂಡು ಬರಬೇಕಾಗತ್ತೆ ಇದನ್ನು. ಸೊ ಅಷ್ಟು ಚೆನ್ನಾಗಿ ಬಾಡಿ ರಿಲೀಫ್ ಕೊಡುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಟೈಮಲ್ಲಿ. ಆ್ಯಂಡ್ ಸಖತ್ತಾಗಿ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿ ಪೇಯ್ನ್ ಇರಬಹುದು, ಈ ಟೈಮಲ್ಲಿ ಒಂಥರ ಲೆಗ್ ಪೇಯ್ನ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ನೀವು ಇದನ್ನು ಬೈ ಮಾಡ್ಬೋದು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಬೈ ಧನ್ವಂತರ ತೈಲ ಅಂತ. ಸೊ ದಿಸ್ ಇಸ್ ಫ್ರಮ್ SDM. ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ಬಳಸ್ಬೋದು. ತುಂಬ ಚೆನ್ನಾಗಿದೆ, ಇದರಿಂದ ಸ್ಕಿನ್ ಗ್ಲೋಸ್ ಬರುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಸಿ ಮೈ ಸ್ಕಿನ್. ನಾನು ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿರೋದು. ಸ್ಕಿನ್ ಗ್ಲೋ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ಕಿನ್ ಚೇಂಜಸ್ ಅಂದರೆ ಏನಾದರೂ ಪಿಗ್ಮೆಂಟೇಷನ್ ಎಲ್ಲ ಇದೆ, ಇದು ಕಡಿಮೆ ಆಗುತ್ತೆ, ಸ್ಕಿನ್ ಗ್ಲೋಸ್ ಬರುತ್ತೆ. ಇದನ್ನು ಬಳಸ್ಬೋದು. ಅಕಸ್ಮಾತ್ ಏನಾದರೂ ನೀವು ಈ ಎಣ್ಣೆ ಬಳಸೋಕ್ಕಾಗಲ್ಲ ಅಂತಂದರೆ ಮನೆಯಲ್ಲೇ ಇರುವಂತಹ ಕೊಬ್ಬರಿ ಎಣ್ಣೆನ ಬಳಸ್ಬೋದು. ಅದಕ್ಕೆ ಒಂದು ಸ್ವಲ್ಪ ಮಂಜಿಷ್ಟ ಅಂತ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಕುಟ್ಟಿ ಇದಕ್ಕೆ ಹಾಕಿಬಿಟ್ಟು ನೀವು ಎಣ್ಣೆ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಾನು ತಲೆಗೆ ಸ್ನಾನ ಮಾಡೋ ದಿನ ಮಾತ್ರ ನಾನು ಆ ಒಂದು ಧನ್ವಂತರ ಆಯಿಲ್ನ ಅಪ್ಲೈ ಮಾಡೋದು. ಇನ್ನು ಬೇರೆ ದಿನ ಅಂದರೆ ಮೈಗೆ ಸ್ನಾನ ಮಾಡೋ ದಿನ ಆ ಒಂದು ಇಂಟರ್ವಲ್ಸಲ್ಲಿ ನಾನು ಯಾವ್ದ್ಯಾವ್ದನ್ನು ಯೂಸ್ ಮಾಡ್ತೀನಿ ಅಂತಂದರೆ ಎಲ್ಲನೂ ಖಾಲಿಯಾಗಿದೆ. ಆ್ಯಂಡ್ ಇದನ್ನು ಅಂದರೆ ಲಿಟಲ್ ರಿಚುವಲ್ಸಿಂದ ಆಲ್ಮಂಡ್ ಆಯಿಲ್. ಇದು ಆರ್ಗ್ಯಾನಿಕ್ ಒಂದು ಆಯಿಲ್. ಇದು ನಮ್ಮ ಸ್ಟ್ರೆಚ್ ಮಾರ್ಕ್ಸ್ ಹೋಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನನಗೆ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ನನಗೆ ಅಷ್ಟು ಸ್ಟ್ರೆಚ್ ಮಾರ್ಕ್ಸೇ ಇಲ್ಲ. ಕೆಲವರಿಗೆ ತುಂಬ ಬಲ್ಕಿಯಾಗಿ ದೊಡ್ಡ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತಲ್ಲ, ನನಗೆ ಆ ರೀತಿ ಎಲ್ಲ ಏನೂ ಇಲ್ಲ. ಯು ಹ್ಯಾವ್ ಸೀನ್ ಮೈ ಲಾಸ್ಟ್ ಬ್ಲಾಗಲ್ಲೆಲ್ಲ ನನ್ನ ಹೊಟ್ಟೆ ಎಷ್ಟು ಫ್ಲ್ಯಾಟ್ ಆಗಿದೆ ಅಂತೆಲ್ಲ ನೋಡಿದ್ದೀರಾ ನೀವೇ. ಸೊ ಸ್ಟ್ರೆಚ್ ಮಾರ್ಕ್ಗೂ ತುಂಬ ಹೆಲ್ಪ್ ಆಗಿದೆ ನನಗೆ ಈ ಆಲ್ಮಂಡ್ ಆಯಿಲ್, ಪರ್ಟಿಕ್ಯುಲರ್ಲಿ ಈ ಆಲ್ಮಂಡ್ ಆಯಿಲ್. ನೀವು ಬೈ ಮಾಡಬೇಕು ಅಂತಂದರೆ ಪ್ಲೀಸ್ ಬೈ ಮಾಡಿ. ದಿಸ್ ಇಸ್ ಫ್ರಮ್ ಲಿಟಲ್ ರಿಚುವಲ್ಸ್. ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವೇನಾದರೂ ಅದಿತಿ 15 ಕೋಡ್ನ ನೀವು ಯೂಸ್ ಮಾಡಿ ಬೈ ಮಾಡಿದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಹ ಜಾಸ್ತಿನೇ ಡಿಸ್ಕೌಂಟ್ ಸಿಗುತ್ತೆ, ಅದನ್ನು ಹೇಳ್ಬೋದು ನಾನು. ಇದನ್ನು ಒಂದಿನ ನಾನು ಹಾಕ್ತೀನಿ. ದಿಸ್ ಇಸ್ ಆಲ್ಮಂಡ್ ಆಯಿಲ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ಬ್ಲ್ಯಾಕ್ ಸಿಸೇಮ್ ಆಯಿಲ್ ಇದೆ ಇವ್ರ ಹತ್ರ. ಬ್ಲ್ಯಾಕ್ ಸಿಸೇಮ್ ಅಂತಂದರೆ ಎಳ್ಳೆಣ್ಣೆ. ಎಳ್ಳೆಣ್ಣೆನೂ ಸಹ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಇದರಿಂದ ಎಕ್ಸೆಸಿವ್ ಹೀಟ್ ಆಗಿದ್ರೂ ಕಡಿಮೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಬಾಡಿಗೆ, ತುಂಬ ಹಾಯ್ ಅನಿಸುತ್ತೆ. ಇದನ್ನು ಒಂದಿನ ನಾನು ಮಸಾಜ್ ಮಾಡ್ತೀನಿ ಬಾಡಿಗೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಕೋಕೋನಟ್ ಆಯಿಲ್ ಸಹ ಬರುತ್ತೆ. ಎಸ್, ಇದು ಎಲ್ಲನೂ ದಿನಾಗಲೂ ಎಣ್ಣೆ ಮಸಾಜ್ ಮಾಡಿ ಎಲ್ಲ ತೆಳಕ್ಕೆ ತಂದುಬಿಟ್ಟಿದ್ದೀನಿ. ಸೊ ಕೊಕೊನಟ್ ಆಯಿಲು ತುಂಬ ಚೆನ್ನಾಗಿದೆ. ಅರೋಮಾ ಅಂತೂ ಯಾವುದೇ ರೀತಿ ಆ್ಯಡೆಡ್ ಫ್ಲೇವರ್ಸ್ ಆಗಿರಬಹುದು, ಒಂಥರ ಅರೋಮಾ ಒಂಥರ ಹೈ ಒಂಥರ ಪರ್ಫ್ಯೂಮ್ ಸ್ಮೆಲ್ಲೆಲ್ಲ ಇರುತ್ತಲ್ಲ ಕೆಲವೊಂದು ಕೊಬ್ಬರಿ ಎಣ್ಣೆಗಳಲ್ಲಿ, ಆ ರೀತಿಯೆಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಈ ಮೂರನ್ನು ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಗಾಣದ್ದು ಅಂತಂದರೆ ಈ ಮಾಗಡಿಗಳಲ್ಲೆಲ್ಲ ಸಿಗುತ್ತೆ ಅಲ್ಲ, ಸೊ ಆ ಎಣ್ಣೆನೂ ಸಹ ಯೂಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಖಾಲಿ ಆಗ್ತಿದೆ ಅಲ್ವಾ, ಸೊ ಕಂಪ್ಲೀಟ್ ಬಾಡಿಗೆ ಬೇಕಾಗಿರೋದ್ರಿಂದ ನನಗೆ ಎಣ್ಣೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಇವಾಗ. ಸೊ ಅದಿಲ್ಲ ಅಂತಂದರೆ ನಾನು ಮಂಜಿಷ್ಟ ಪೌಡರ್ನ ತಂದಿಟ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕಂಪ್ಲೀಟ್ ಬಾಡಿಗೆ ನಾನು ಅಪ್ಲೈ ಮಾಡ್ತೀನಿ. ಬಾಡಿಗೆ ಅಪ್ಲೈ ಮಾಡಾದ್ಮೇಲೆ ಕಂಪ್ಲೀಟ್ ಫುಲ್ಲು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಯು ಕ್ಯಾನ್ ಸಿ ಎಷ್ಟು ನಾನು ಯಾವುದೇ ರೀತಿ ಮಾಯಿಶ್ಚರೈಸರ್ ಹಚ್ಚಿಲ್ಲ. ಒಂಥರ ಸಾಫ್ಟ್ ಆ್ಯಂಡ್ ಸಪಲ್ ಆ್ಯಂಡ್ ಆಲ್ಸೋ ಮಾಯಿಸ್ಟ್ ಆಗಿದೆ. ಯಾವುದೇ ರೀತಿ ಒಂಥರ ಈ ಚಳಿಗಾಲದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಅಲ್ಲ ನಮಗೆ ಕೇರ್ತಾ ಒಂಥರ ಬ್ರಿಟಲ್ ಅಂತ ಏನಂತಾರೆ, ಬ್ರಿಟಲ್ ಆಗುತ್ತಲ್ಲ ಸ್ಕಿನ್, ಒಂಥರ ವೈಟ್ ಪ್ಯಾಚಸ್, ಆ ರೀತಿ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಈ ಎಣ್ಣೆ ಹಚ್ಕೊಂಡಾಗ ನಾನು ಯಾವ ರೀತಿ ಹಚ್ಕೊಳ್ತೀನಿ ಅಂತಂದರೆ ಕಂಪ್ಲೀಟ್ ಬಾಡಿಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ನಿಮಗೆ ಮನೇಲಿ ಯಾರಾದರೂ ಮಸಾಜ್ ಮಾಡೋಕ್ಕಿದ್ದಾರೆ, ಅಮ್ಮ ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು, ಅವ್ರ ಹತ್ರ ಕಂಪ್ಲೀಟ್ ಬೆನ್ನಿಗೆ ಮಸಾಜ್ ಮಾಡಿಸ್ಕೊಳ್ಳಿ. ನಾನು ಕಂಪ್ಲೀಟ್ ಬೆನ್ನಿಗೆ ಮಸಾಜ್ ಮಾಡಿಸ್ಕೊಳ್ತೀನಿ. ಸೊ ಕತ್ತು ಫುಲ್ಲು ನೀವು ಎಕ್ಸಸೈಸ್ ಫುಲ್ ಸ್ಟ್ರೆಚ್ ಮಾಡಿ ಒಂದು 20 ನಿಮಿಷ ನೀವು ಇದಕ್ಕೆ ಸ್ಪೆಂಡ್ ಮಾಡಿ, ಇದರಿಂದ ತುಂಬ ಒಳ್ಳೆಯದು. ನಾನು ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತಂದರೆ ಲಿಟಲ್ ಹೇಗೆ ಸ್ನಾನ ಮಾಡಿಸಿ ಫೀಡ್ ಮಾಡಿಸಿ ಮಲಗಿಸ್ಬಿಡ್ತೀನಿ. ಅವರು ಆರಾಮಾಗಿ ಒಂದು ನೆಕ್ಸ್ಟ್ ಫೀಡ್ವರೆಗೂ 1.5-2 ಅವರ್ಸ್ವರೆಗೂ ನಿದ್ದೆ ಮಾಡ್ತಾರೆ. ಸೊ ನನಗೆ ಅವಾಗ ಪೀಸ್ಫುಲ್ಲಾಗಿ ನಾನು ಎಣ್ಣೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದಕ್ಕೆ ನನಗೆ ಟೈಮ್ ಆಗುತ್ತೆ. ಸೊ ಕಂಪ್ಲೀಟ್ ಬಾಡಿಗೆ ನೀವು ಆ ರೀತಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಅಂಗೈ, ಸೊ ಕಂಪ್ಲೀಟ್ ಚೆನ್ನಾಗಿ ಉಜ್ಜಿ, ನಿಮ್ಮ ಅಂಗಾಲು ಅಂತ ಏನು ಹೇಳ್ತೀವಿ ಫೂಟ್, ಸೊ ಅದಕ್ಕೂ ಚೆನ್ನಾಗಿ ಎಣ್ಣೆ ಉಜ್ಜಬೇಕಾಗತ್ತೆ. ಅದಾದಮೇಲೆ ನಿಮ್ಮ ತಲೆಗೆ ಸ್ನಾನ ಮಾಡುವಂಥ ದಿನ ನೀವು ತುಂಬ ಜಾಸ್ತಿ ಎಷ್ಟು ಎಣ್ಣೆ ಹಾಕಬೇಕು ಅಂತಂದರೆ ಅಷ್ಟು ಎಣ್ಣೆ ಹಾಕಬೇಕು. ನಿಮ್ಮ ಕಂಪ್ಲೀಟ್ ಹೇರ್ ಇರಬಹುದು. ಆ್ಯಂಡ್ ಕೆಲವೊಂದು ಸಲ ನಾನು ಶಿಗೆಕಾಯಿನ ಈಗ ಯೂಸ್ ಈಗೂ ಎಲ್ಲ ನಾನು ಮುಂಚೆನೂ ಶಿಗೆಕಾಯಿನ ಯೂಸ್ ಮಾಡ್ತಿದ್ದೆ. ಬಟ್ ಆಫ್ಟರ್ ಇನ್ನೇನು 9 ಮಂತ್ಸಿಗೆ ಬಿದ್ದಾಗ ನಂಗೆ ಶಿಗೆಕಾಯಿ ಅಷ್ಟು ಉಜ್ಜಕ್ಕೆ ಆಗ್ತಿರಲಿಲ್ಲ, ಹೊಟ್ಟೆ ಬೇರೆ ಭಾರ ಆಗ್ತಿತ್ತು. ಅದಕ್ಕೋಸ್ಕರ ಲಿಟಲ್ ರಿಚುವಲ್ಸ್ದು ಶ್ಯಾಂಪು ಹಾಕ್ತಿದ್ದೆ. ಬಟ್ ಈಗ ನಾನು ಶಿಗೆಕಾಯಿನ ಯೂಸ್ ಮಾಡ್ತಿದ್ದೀನಿ.
ಏನು ತುಂಬ ಜಾಸ್ತಿ ಎಣ್ಣೆ ಹಾಕಿ ಫುಲ್ಲು ರೂಟ್ಸ್ಗೆಲ್ಲನೂ ನೀವು ಎಣ್ಣೆ ಹಾಕಬೇಕಾಗುತ್ತೆ. ನೈಟೇ ಹಾಕಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದ ಮೇಲೆ ನೀವು ಚೆನ್ನಾಗಿ ಫುಲ್ಲು ಚಂಪಿ ಅಂತ ಹೇಳ್ತೀವಲ್ಲ, ಫುಲ್ಲು ಮಸಾಜ್ ಮಾಡಿ ಕೂದಲಿಗೆಲ್ಲ ಕಂಪ್ಲೀಟ್ ಎಣ್ಣೆ ಹಚ್ಚಿ ಆ್ಯಂಡ್ ನಿಮ್ಮ ಒಂದು 2-3 ಡ್ರಾಪ್ಸ್ನ ನೀವು ನಿಮ್ಮ ಕಿವಿಗೆ ಹಾಕಿ, ಅಂದರೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ. ನಾನು ಬೇರೆ ಅದು ಆರ್ಗ್ಯಾನಿಕ್ ಆಯಿಲೆಲ್ಲ ಬಿಸಿ ಮಾಡಲ್ಲ, ಜಸ್ಟ್ ಈ ಎಣ್ಣೆ ಮಾತ್ರ ಬಿಸಿ ಮಾಡ್ತೀನಿ. ಇದನ್ನು ನಾನೇನು ಬಿಸಿ ಮಾಡಲ್ಲ, ಏನಕ್ಕಂತಂದರೆ ಇದೆಲ್ಲ ಕುದಿಸಿನೇ ಮಾಡಿರ್ತಾರೆ, ಅದೆಲ್ಲ ಹಾಕಿರ್ತಾರಲ್ಲ, ಸೊ ಇದನ್ನೇನು ನಾನು ಬಿಸಿ ಮಾಡಲ್ಲ. ಜಸ್ಟ್ ಗಾಣದೆಣ್ಣೆ ಯೂಸ್ ಮಾಡಿದ್ರೆ ಮಾತ್ರ ನಾನು ಚೆನ್ನಾಗಿ ಬಿಸಿ, ಅಂದರೆ ಒಂದು ಸ್ವಲ್ಪ ತೋಬೆಚ್ಚು ಅಂತ ಏನು ಹೇಳ್ತೀವಿ, ಅದನ್ನು ಚೆನ್ನಾಗಿ ಕಿವಿಗೆ ಹಾಕಿ ನೀವು ಈ ರೀತಿ ಕಂಪ್ಲೀಟ್ ಮಸಾಜ್ ಮಾಡಿ. ಅದಾದಮೇಲೆ ನಿಮ್ಮ ಕಣ್ಣಿಗೂ ಸಹ ಕ್ಲೀನಾಗಿ ರೆಪ್ಪೆಗಳಿಗೆ ಅಲ್ಲೆಲ್ಲ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಉಗುರು ನೀವು ಒಂದು ಸ್ವಲ್ಪ ಬೌಲ್ಗೆ, ನೀವು ಇನ್ನೇನು ಎಣ್ಣೆ ಮಸಾಜ್ ಎಲ್ಲ ಆಗಿದೆ ಆ ಬೌಲ್ಗೆ ನಿಮ್ಮ ಕೈನ ಹಿಂಗೆ ನೆನೆಸಿ ಹೀಗೆ ಮಸಾಜ್ ಮಾಡಿ. ಆ್ಯಂಡ್ ನಿಮ್ಮ ಕಾಲು ಬೆರಳುಗಳಿಗೂ ಕಾಲು ಉಗುರುಗಳಿಗೂ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಇದರಿಂದ ತುಂಬ ಒಳ್ಳೆಯದು, ಸನ್ನಿ ಆಗಲ್ಲ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಮಗುಗೆ ಎಣ್ಣೆ ಸ್ನಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಬಾಣಂತಿಯರಿಗೂ ಎಣ್ಣೆ ಸ್ನಾನ ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಎಣ್ಣೆ ಸ್ನಾನ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್. ಯಾವ್ಯಾವ ಎಣ್ಣೆ ಬಳಸ್ತಿದ್ದೀನಿ, ಹೇಗೆಲ್ಲ ಬಳಸಬೇಕು. ಸೊ ಕೂದಲು, ಕಿವಿ, ಕಣ್ಣು ಆ್ಯಂಡ್ ನನ್ನ ಐಬ್ರೋಸು ಸಹ ಅಷ್ಟೇ. ಡೆಲಿವರಿ ಆದಮೇಲೆ ತುಂಬ ಐಬ್ರೋಸ್ ಚೆನ್ನಾಗಿ ಬಂದಿದೆ, ಯಾಕಂದರೆ ದಿನಾಗಲೂ ಎಣ್ಣೆ ಮಸಾಜ್. ಆ್ಯಂಡ್ ಫೇಸ್ಗೂ ಸಹ ತುಂಬ ಚೆನ್ನಾಗಿ ನೀವು ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಗ್ಲೋ ಬರುತ್ತೆ. ಗ್ಲೋ ಇಸ್ ಡೆಫಿನೆಟ್ಲಿ, ಯಾವುದೇ ಫೇಶಿಯಲ್ ಬೇಡ ನಿಮಗೆ, ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಎಣ್ಣೆ ಮಸಾಜ್. ಈಗ ಎಣ್ಣೆ ಮಸಾಜ್ ಮಾಡ್ಕೊಂಡ್ರಿ, ಎಣ್ಣೆ ಮಸಾಜ್ ಮಾಡ್ಕೊಂಡ್ಮೇಲೆ ಏನನ್ನ ಬಳಸಬೇಕು, ಆವಾಗಲೇ ಹೇಳಿದೆ ಸೋಪ್ ಬಳಸಬೇಡಿ, ಬಾಡಿ ವಾಶ್ನ ಬಳಸಬೇಡಿ ಅಂತ. ವಾಟ್ ಯು ಶುಡ್ ಯೂಸ್ ಅಂತ ಹೇಳೋದಾದರೆ, ಸೊ ಯು ಹ್ಯಾವ್ ಟು ಯೂಸ್, ನಾನು ಏನೇನು ಬಳಸ್ತೀನಿ ಇದನ್ನು ಬಳಸೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಲಿಸ್ಟಲ್ಲಿ, ವಾರದಲ್ಲಿ ಕಂಪ್ಲೀಟ್ ಲಿಸ್ಟ್ ಇಟ್ಕೊಂಡಿದ್ದೀನಿ. ಮೊದಲನೇದು, ನಾನು ಮನೆಯಲ್ಲೇ ಬಾತ್ ಪೌಡರ್ನ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಹೆಸರು ಕಾಳು, ಅಕ್ಕಿ, ಬಾದಾಮಿ, ಆಮೇಲೆ ಇನ್ನೇನಿದೆ ಕಡಲೆ ಬೇಳೆ, ಎಸ್ ಅದೆಲ್ಲ ಇದೆ ಅಲ್ವಾ. ಸೊ ಅದೆಲ್ಲನೂ ತುಂಬ ಒಳ್ಳೆಯದು ಬಾಡಿಗೆ, ನಿಮ್ಮ ಬಾಡಿನ ಶೈನ್ ಮಾಡುತ್ತೆ ಅದು. ಸೊ ಅದನ್ನು ಒಂದಿನ ಬಳಸ್ತೀನಿ. ಆ್ಯಂಡ್ ಇನ್ನೊಂದಿನ ಏನು ಬಳಸ್ತೀನಿ ಅಂತಂದರೆ ಅಕ್ಕಿ ಹಿಟ್ಟು ತುಂಬ ಒಳ್ಳೆಯದು ಈ ಟೈಮಲ್ಲಿ. ಯಾಕೆ ಇದನ್ನೆಲ್ಲ ಬಳಸಬೇಕು ಅಂತಲೂ ನಿಮ್ಮ ಹತ್ರ ಹೇಳ್ತೀನಿ. ಆ್ಯಂಡ್ ಇನ್ನೊಂದಿನ ರಾಗಿ ಹಿಟ್ಟನ್ನು ಬಳಸ್ತೀನಿ. ಸೊ ರಾಗಿ ಹಿಟ್ಟು ಒಂದಿನ, ಈ ಬಾತ್ ಪೌಡರ್ ಒಂದಿನ, ಅಕ್ಕಿ ಹಿಟ್ಟು ಒಂದಿನ. ಆ್ಯಂಡ್ ಇನ್ನೊಂದಿನ ಅರಿಶಿನ ಬಳಸ್ತೀನಿ. ದಿಸ್ ಇಸ್ ಹೋಮ್ ಮೇಡ್ ಅರಿಶಿನ. ದಿಸ್ ಇಸ್ ಫ್ರಮ್ ಎ ಸಿರಿಮನೆ ವೆಂಚರ್ಸ್ ಅವರಿಂದ ತರಿಸ್ಕೊಂಡಿರೋದು. ಕಂಪ್ಲೀಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕದಾಗಿದೆ. ಫುಲ್ಲು ಆರ್ಗ್ಯಾನಿಕ್, ಹೋಮ್ ಮೇಡ್, ಇಲ್ಲೇ ಬರೆದುಬಿಟ್ಟಿದೆ ನೋಡಿ, ಟರ್ಮರಿಕ್ ಹೋಮ್ ಮೇಡ್ ಅಂತ. ಸೊ ಇದು ಯಾವುದೇ ರೀತಿ ಬಾಡಿ ಮೇಲೆ ಕಲರ್ ಬಿಟ್ಕೊಳ್ಳೋದಾಗಲಿ ಆ ರೀತಿ ಎಲ್ಲ ಏನು, ಒಂದು ಸ್ವಲ್ಪ ನೀರು ಹಾಕಿ ಕಂಪ್ಲೀಟ್ ಬಾಡಿನೆಲ್ಲ ಇದರಲ್ಲೇ ವೈಟ್ ಮಾಡ್ತೀನಿ ನಾನು. ಯಾಕೆ ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಬಳಸಬೇಕು ಅಂತಂದರೆ, ಅಂದರೆ ಡೆಲಿವರಿ ಆದಮೇಲೆ ನಮ್ಮ ಬಾಡಿ ತುಂಬ ಕೆರೆತ ಎಲ್ಲ ಶುರು ಆಗುತ್ತೆ. ಅದು ಆಗಬಾರ್ದು ಅನ್ನೋದಕ್ಕೆ. ಆ್ಯಂಡ್ ಅಜ್ಜಿ ಅಮ್ಮಂದಿರೆಲ್ಲ ಹೇಳ್ತಾರೆ, ಈ ಟೈಮಲ್ಲಿ ಡೆಲಿವರಿ ಆದಮೇಲೆ ನಮ್ಮ ಬಾಡಿಲಿ ಒಂಥರ ಮುಳ್ಳೆಲ್ಲ ಅಂದರೆ ಮುಳ್ಳು ಅಂತಂದರೆ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್, ಇದನ್ನು ನಾನು ಕೇಳಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ವೆದರ್ ಯು ಬಿಲೀವ್ ದಿಸ್ ಆರ್ ನಾಟ್ ಅಂತ. ಒಂಥರ ಮುಳ್ಳಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಕ್ರಬ್ಗೆ ನಾನು ಬಳಸೋದು ಬಾತ್ ಪೌಡರ್, ಹೋಮ್ ಮೇಡ್ ಬಾತ್ ಪೌಡರ್. ಅದನ್ನು ನೀವು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ, ಇಟ್ಸ್ ಬೆಸ್ಟ್. ಇದರಲ್ಲಿ ಹೆಸರು ಕಾಳಿದೆ, ಕಡಲೆಬೇಳೆ ಎಲ್ಲ ಇದೆ, ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಅಕ್ಕಿ ಹಿಟ್ಟು ತರಿ ಇರುತ್ತಲ್ಲ, ಸೊ ತುಂಬ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ. ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಳ್ಬೋದು ನೀವು, ಬೆನ್ನು, ಕತ್ತು, ನಿಮ್ಮ ಬ್ಯಾಕ್, ನಿಮ್ಮ ಕಾಲು, ಕೈ ಆ್ಯಂಡ್ ಹೊಟ್ಟೆ ಆಲ್ಸೋ ಸ್ಟ್ರೆಚ್ ಮಾರ್ಕ್ಗೂ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಬೆಲ್ಲಿಗೆ ಒಂದು ಏನಂತ ಹೇಳೋದು ಸಪೋರ್ಟ್ ಸಹ ಸಿಗುತ್ತೆ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀರಾ, ಸೊ ಇದು ರಿಕವರಿಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಇಷ್ಟನ್ನೆಲ್ಲ ನಾನು ಎಣ್ಣೆ ಮಸಾಜ್ ಮಾಡಾದ್ಮೇಲೆ ಇಷ್ಟನ್ನೆಲ್ಲ ಬಳಸ್ತೀನಿ. ಅರಿಶಿನ, ಬಾತ್ ಪೌಡರ್, ಅಕ್ಕಿ ಹಿಟ್ಟು ಆ್ಯಂಡ್ ರಾಗಿ ಹಿಟ್ಟನ್ನು ಬಳಸಬಹುದು. ಕಡಲೆ ಹಿಟ್ಟು ನೀವು ಅಕಸ್ಮಾತ್ ಬಾತ್ ಪೌಡರ್ ಇಲ್ಲ ಅಂತಂದರೆ ಏನು ಬಳಸಬೇಕಪ್ಪ ಅಂತಂದರೆ, ಮನೇಲೇ ಕಡಲೆ ಹಿಟ್ಟು ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಇಟ್ ಇಸ್ ನಾಟ್ ಬಜ್ಜಿ ಮಿಕ್ಸ್, ಅಂದರೆ ಬಜ್ಜಿ ಮಾಡೋದಕ್ಕೆ ನಾವು ಪುಡಿ ಬಳಸ್ತೀವಲ್ಲ ಕಡಲೆ ಪೌಡರ್, ಅದಲ್ಲ. ನೀವು ಕಡಲೆ ಬೇಳೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಬಳಸ್ಕೋಬೋದು. ಅಷ್ಟನ್ನು ನಾನು ಬಳಸ್ಕೋತೀನಿ. ಆ್ಯಂಡ್ ಸ್ನಾನದ ನೀರಿಗೆ ಏನೇನು ಹಾಕ್ತೀನಿ ಅಂತಂದರೆ, ಐ ಆಮ್ ಯೂಸಿಂಗ್ ದೀಸ್ ಟು, ಓಕೆನಾ. ಸೊ ಒಂದು ಬಾತ್ ಪೌಡರ್, ಇದರಲ್ಲಿ ನೀಮ್ ಇದೆ ಅಂತಂದರೆ ಬೇವಿನ ಒಂದು ಎಲೆನ ಹಾಕಿದ್ದಾರೆ, ನೀಲಗಿರಿ, ಮ್ಯಾಂಗೋ ಅಂತಂದರೆ ಮಾವಿನ ಎಲೆ, ಪಾರಿಜಾತ, ಗ್ರೀನ್ ಗ್ರಾಸು, ತುಳಸಿ, ದಾಸವಾಳದ ಎಲೆ, ಪಾನ್ ಮತ್ತು ಹರ್ಬ್ಸ್ ಆ್ಯಂಡ್ ಟರ್ಮರಿಕ್ ಇದರಲ್ಲೂ ಸಹ ಹಾಕಿದ್ದಾರೆ. ಇದ್ರ ಅರೋಮಾ ಮಾತ್ರ ಸಕ್ಕದಾಗಿದೆ. ನಾನು ತಲೆಗೆ ಸ್ನಾನ ಮಾಡುವಾಗ್ಲೂ ಒಂದು ಲಾಸ್ಟ್ ಜಗ್ಗಲ್ಲಿ ಹಾಕಿಟ್ಟಿರ್ತೀನಿ, ಒಂದು ಸಪ್ರೇಟ್ ಜಗ್ಗಲ್ಲಿ ಹಾಕಿಟ್ಟಿರ್ತೀನಿ ಒಂದಿಷ್ಟು.
ಅದನ್ನು ಜಾಸ್ತಿ ಬಿಸಿನೀರು ಮಾಡಿಕೊಂಡು ಇನ್ನೊಂದು ಚಿಕ್ಕ ಬಕೆಟಲ್ಲಿ ಒಂದು ಇಲ್ಲ ಅಂತಂದರೆ ಒಂದು 7-8 ಜಗ್ ತಲೆಗೆ ಆಗುವಷ್ಟು ಕಂಪ್ಲೀಟ್ ಈ ಬಾತ್ ಪೌಡರ್ನ ಮಾಡ್ತೀನಿ. ಆ್ಯಂಡ್ ಪ್ರತಿದಿನ ಬಾಡಿಗೆ ಮೈಗೆ ಸ್ನಾನ ಮಾಡಿದಾಗ್ಲೂ ಸಹ ಈ ಬಾತ್ ಪೌಡರ್ನ ಯೂಸ್ ಮಾಡ್ತೀನಿ. ಈ ಬಾತ್ ಪೌಡರ್ನ ನೀವು ಒಂದು ಸ್ವಲ್ಪ ಸ್ಕ್ರಬ್ ಸಹ ಮಾಡ್ಕೊಳ್ಬೋದು. ಫಸ್ಟ್ ಒಂದು ವಾರ, ಒಂದು 15 ದಿನ ನೀವೇನು ಸ್ನಾನ ಮಾಡ್ತೀರಾ ಈ ಬಾತ್ ಲೀವ್ಸ್ನ ನೀವು ಕಂಪ್ಲೀಟ್ ಬಾಡಿಗೆ ಸ್ಕ್ರಬ್ ಮಾಡಿಕೊಂಡು ನೀವು ಸ್ನಾನ ಮಾಡಿ. ಇದರಿಂದ ತುಂಬ ಒಳ್ಳೆಯದು. ಯಾವುದೇ ರೀತಿ ನಿಮಗೆ ಈ ಟೈಮಲ್ಲಿ ಕೆಲವರಿಗೆ ಸ್ಕಿನ್ ಅಲರ್ಜೀಸ್ ಎಲ್ಲ ಆಗಲ್ಲ. ಇದರಲ್ಲಿ ನೀಮ್ ಎಲ್ಲ ಇದೆಲ್ಲ ತುಂಬ ಒಳ್ಳೆಯದು. ಕೆಲವರು ಒಂದು ಸಿಸ್ಟಮಲ್ಲಿ ಎಷ್ಟೊಂದು ಸೀಬೆ ಎಲೆ ಅಂತೆ ಆ ಎಲೆ ಎಲ್ಲ ತಂದು ಕುದಿಸಿ ಆ ನೀರನ್ನ ತಲೆ ಮೇಲೆ ಹಾಕ್ತಾರೆ ಬಾಣಂತಿಯರಿಗೆ. ಸೊ ಆ ಒಂದು ಇದು ಇಲ್ಲ ಅಂತ ನನಗೆ ಅಂದರೆ ಆ ಒಂದು ಏನಂತ ಹೇಳೋದು ಅದು ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಈ ಬಾತ್ ಲೀವ್ಸ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿದಿನ ನಾನು ಸ್ನಾನ ಮಾಡುವಾಗ ಈ ಒಂದು ಅರಿಶಿನ ಒಂದು ಚಿಟಿಕೆ ಅನ್ನೋದಕ್ಕಿಂತ ಒಂದಿಷ್ಟು ತೊಗೊಂಡು ಈಗ ಚಿತ್ರಾನ್ನಕ್ಕೆ ಎಷ್ಟು ಹಾಕ್ತೀವಿ ಸೊ ಅಷ್ಟು ತೊಗೊಂಡು ಸ್ನಾನದ ನೀರಿಗೆ ಹಾಕಿ ಚೆನ್ನಾಗಿ ಇದು ಮಾಡಿ ಹಾಕ್ತೀನಿ. ಇದರಿಂದ ಯಾವುದೇ ರೀತಿ ನಮ್ಮ ಒಂದು ಬಾಡಿಲಿ ಏನೇ ತೊಂದರೆ ಆಗಲ್ಲ, ಅದರಿಂದ ಮಗುಗೂ ತೊಂದರೆ ಆಗಲ್ಲ. ಸೊ ಇದನ್ನು ಸ್ನಾನಕ್ಕೆ ಬಳಸ್ತಾ ಇದ್ದೀನಿ. ಐ ಹೋಪ್ ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಣ್ಣೆ ಬಗ್ಗೆ ಹೇಳಿದೆ, ಎಣ್ಣೆನ ಹೇಗೆಲ್ಲ ಯೂಸ್ ಮಾಡಬೇಕು ಅಂತಲೂ ಹೇಳಿದೆ. ಆ್ಯಂಡ್ ಎಣ್ಣೆ ಹೋಗೋದಕ್ಕೆ ಕಡಲೆ ಹಿಟ್ಟು, ರಾಗಿ ಹಿಟ್ಟು ಆ್ಯಂಡ್ ಅಕ್ಕಿ ಹಿಟ್ಟು ಇದನ್ನು ಬಳಸ್ಬೋದು. ಅರಿಶಿನೂ ಸಹ ಬಳಸ್ಬೋದು. ಆ್ಯಂಡ್ ಕೆಲವು ಅರಿಶಿನಗಳು ತುಂಬ ಕಲರ್ ಬಿಟ್ಬಿಡುತ್ತೆ, ಫುಲ್ಲು ಬೂದಿಗೆ ಆಗ್ಬಿಡ್ತೀವಿ, ಅಂದರೆ ಯೆಲ್ಲೋ ಕಲರ್ ಆಗ್ಬಿಡ್ತೀವಿ. ಆ ರೀತಿ ಬಳಸೋಕೆ ಹೋಗ್ಬೇಡಿ, ಇಟ್ಸ್ ನಾಟ್ ಗುಡ್. ಆಲ್ಸೋ ಅದು ಕೆಮಿಕಲ್ ಇರುತ್ತೆ ಅಂತ. ಆಮೇಲೆ ಸ್ನಾನಕ್ಕೆ ಏನೇನು ಬಳಸ್ತೀನಿ ಅಂತ ಹೇಳಿದ್ರೆ, ಆ್ಯಂಡ್ ನಾನು ಹೆಡ್ ವಾಶಿಗೆ ಏನು ಬಳಸ್ತೀನಿ ಅಂತ ಮೊನ್ನೆ ಯಾರೋ ಒಬ್ರು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ. ಸಾರಿ, ನಾನು ರಿಪ್ಲೈ ಮಾಡಿಲ್ವೋ ಗೊತ್ತಿಲ್ಲ. ಸೊ ಐ ಆಮ್ ಯೂಸಿಂಗ್ ದಿಸ್ ಶಿಗೆಕಾಯಿ. ದಿಸ್ ಇಸ್ ಫ್ರಮ್ ಶ್ರೀ ರಾಘವೇಂದ್ರ ಕೇಶರಕ್ಷ ಹರ್ಬಲ್ ಶಿಗೆಕಾಯಿ ಪೌಡರ್. ಈ ಶಿಗೆಕಾಯಿ ಪೌಡರ್ನೇ ನಾನು ಯೂಸ್ ಮಾಡೋದು. ನಿಮಗೆ ಅನ್ನಿಸ್ಬೋದು ಶಿಗೆಕಾಯಿ ನಿಜವಾಗ್ಲೂ ಎಣ್ಣೆ ಹೋಗುತ್ತೆ, ಬಟ್ ಶ್ಯಾಂಪೂ ಅಲ್ಲಿ ಫುಲ್ಲು ಇದಾಗುತ್ತಲ್ಲ ಆ ರೀತಿ ಆಗಲ್ಲ. ಇಟ್ಸ್ ಓಕೆ. ನಮ್ಮ ಕೂದಲಲ್ಲಿ ಏನು ಇದು ಕಂಪ್ಲೀಟ್ ನಾನಿವಾಗ ಕೋಮ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ ಸ್ಟ್ರೇಟ್ನಿಂಗ್ ಮಾಡಿಸಿರೋ ರೀತಿನೇ ಇರುತ್ತೆ ಗೊತ್ತಾ. ನಾನು ಆಬ್ವಿಯಸ್ಲಿ ನನಗೆ ಇದನ್ನೇ ಅಭ್ಯಾಸ ಆಗಿರೋದ್ರಿಂದ ನನಗೆ ಅಭ್ಯಾಸ ಆಗಿದೆ. ನೀವು ನಿಜವಾಗ್ಲೂ ಟ್ರೈ ಮಾಡಿ. ಇದೆಲ್ಲ ನಾನು ಏನೇನು ಯೂಸ್ ಮಾಡ್ತಿದ್ರೆ ಇಟ್ಸ್ ಆಲ್ ಕೆಮಿಕಲ್ ಫ್ರೀ. ಈ ಟೈಮಲ್ಲಿ ಕೆಮಿಕಲ್ಸ್ ಅಷ್ಟು ಬೇಡ. ಆ್ಯಂಡ್ ನಾನು ಫೇಸ್ಗೆ ಜಸ್ಟ್ ಮಾಯ್ಚರೈಸರ್ ಅಷ್ಟೇ ಅಪ್ಲೈ ಮಾಡೋದು. ಮಕ್ಕಳಿಗೆ ಯಾವುದನ್ನು ಯೂಸ್ ಮಾಡ್ತಿದ್ದೀನಿ, ಈಗ ಲಿಟಲ್ ಹೇಗಿರ್ಬೋದು ಅದಿತಿಗಿರ್ಬೋದು ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ಅದು ಲೆಸ್ ಕೆಮಿಕಲ್ಲು ಪೀಡಿಯಾಟ್ರಿಕ್ ಒಂದು ಅಪ್ರೂವ್ ಮಾಡಿದ್ದಾರೆ ಅಂತಹ ಒಂದು ನಾನು ಕ್ರೀಮ್ನೇ ಅಂದರೆ ಲೋಷನ್ ಅಲ್ಲ ಅದೇನು ಫೇಸ್ ಕ್ರೀಮ್ನೇ ನಾನು ಅಪ್ಲೈ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಈ ರೀತಿ ನಾವು ಬಾಡಿ ಮಸಾಜು, ಎಣ್ಣೆ ಮಸಾಜು ಇದನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇದರಿಂದ ನಮಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ರಿಕವರಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಐ ಹೋಪ್ ಎಣ್ಣೆ ಮಸಾಜ್ ಬಗ್ಗೆ ಡೀಟೇಲ್ ಆಗಿ ನಾನು ಏನೇನು ಬಳಸ್ತಿದ್ದೀನಿ ಆ್ಯಂಡ್ ನನ್ನ ಸ್ಕಿನ್ ಗ್ಲೋ ಆಗೋದಕ್ಕೆ ಏನೇನು ಕಾರಣ ಆಗಿದೆ ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲನೂ ನಾನು ಅಡ್ರೆಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಲೆಟ್ ಮಿ ಥಿಂಕ್ ಒನ್ಸ್. ಎಣ್ಣೆ ಮಸಾಜ್ ಏನಾದರೂ ಮಿಸ್ ಮಾಡಿ, ಅದಕ್ಕೋಸ್ಕರ ನಾನು ಏನೂ ಮರಿಬಾರ್ದು ಅಂತ ಎಲ್ಲನೂ ತಂದಿಟ್ಕೊಂಡಿದ್ದೀನಿ. ನನ್ನ ಕಣ್ಣಿಗೆ ಬಿದ್ದಿದ ತಕ್ಷಣ ನಾನು ನಿಮ್ಗೆ ಹೇಳ್ಬೋದು ಅಂತ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ಆಫ್ಟರ್ ವಿಡಿಯೋ ನನಗೆ ನೆನಪು ಬರುತ್ತೆ, ಓ ಮೈ ಗಾಡ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಎಸ್, ಹರಳೆಣ್ಣೆ ಪಾಪುಗೆ ಶುರು ಮಾಡಿದ್ದೀನಿ. ಅಂದರೆ ಕಂಪ್ಲೀಟ್ ಹರಳೆಣ್ಣೆ ಕೆಲವರು ಹೇಳ್ತಾರಲ್ಲ ಹರಳೆಣ್ಣೆ ಕಂಪ್ಲೀಟ್ ಕೋಲ್ಡ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಈಗ ವಾತಾವರಣ ತುಂಬ ತಂಪಿರೋದ್ರಿಂದ ನಾನು ಇನ್ನೂ ಹರಳೆಣ್ಣೆನೇ ಹಾಕಿಲ್ಲ. ಹರಳೆಣ್ಣೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ, ಸಿ ಹೌ ಇಟ್ ಗ್ಲೋಸ್ ಅಂತ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಒಂದು 20 ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಯು ಕ್ಯಾನ್ ಟ್ರೈ ದಿಸ್ ಸ್ಟೆಪ್. ಆ್ಯಂಡ್ ಆಲ್ಸೋ ನಾನು ಫೇಸ್ ಪ್ಯಾಕ್ ಸಹ ಹಾಕ್ತಿದ್ದೀನಿ. ಎಸ್, ಅದನ್ನು ಹೇಳೋದನ್ನ ಮರೆತೆ. ಪ್ರತಿದಿನ ಒಂದೊಂದು ಫೇಸ್ ಪ್ಯಾಕ್. ಈಗ ಕಡಲೆ ಹಿಟ್ಟಿಗೆ ಎನಿವೇ ನಾನು ಬಾತ್ ಪೌಡರಲ್ಲಿ ಅರಿಶಿನ ಅದೆಲ್ಲ ಅದೇ ಒಂದು ಫೇಸ್ ಪ್ಯಾಕ್ ಆಗುತ್ತೆ. ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ಜಸ್ಟ್ ಬರೀ ಫೇಸ್ಗೆ ಅಪ್ಲೈ ಮಾಡೋದು. ಆ್ಯಂಡ್ ನಿಮ್ಮ ಎದೆ ಹಾಲನ್ನು ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಇಟ್ಸ್ ವೆರಿ ನ್ಯಾಚುರಲಿ ಯಾವುದೇ ಒಂದು ಕಾಸ್ಟ್ಲಿ ಕ್ರೀಮ್ಗಿಂತ ಅದರಲ್ಲಿ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಅದನ್ನು ಯೂಸ್ ಮಾಡ್ಕೋಬೋದು ನೀವು. ಆ್ಯಂಡ್ ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ನಾನು ಕಾಫಿ ಪೌಡರ್ನ ಹಾಕ್ಬಿಟ್ಟು, ಅಂದರೆ ಅಕ್ಕಿ ಹಿಟ್ಟಿಗೂ ಹಾಕ್ಬೋದು. ಈ ರೀತಿ ದಿನಾಗಲೂ ಒಂದೊಂದು ಕಾಫಿ ಪೌಡರ್ ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಯಾವುದೇ ರೀತಿ ಪಿಂಪಲ್ಸ್ ಇದ್ರೂ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪಪ್ಪಾಯ ತಿಂದೆ ಮೊನ್ನೆ ನಾನು ಲಾಗಲ್ಲಿ ತೋರಿಸ್ತಲ್ಲ. ಸೊ ಪಪ್ಪಾಯ ಪ್ಲೇಟಲ್ಲಿ ಎಲ್ಲ ಖಾಲಿ ಆದಮೇಲೆ ಒಂದು ಸ್ವಲ್ಪ ನೀರು ಇರ್ತಲ್ಲ, ಸೊ ಆ ಪಪ್ಪಾಯ ನೀರನ್ನ ಕಂಪ್ಲೀಟ್ ಫೇಸ್ಗೆಲ್ಲ ಅಪ್ಲೈ ಮಾಡೋದು. ಸೊ ಈ ರೀತಿ ದಿನಾಗಲೂ ಒಂದೊಂದು ಸೆಲ್ಫ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಕೆಲವರು ಹೇಳ್ತಾರೆ, ಅಯ್ಯೋ ಮಗು ಆದಮೇಲೆ ಏನು ಸೆಲ್ಫ್ ಕೇರ್, ಮಗುನೇ ನೋಡ್ಕೊಳ್ಳೋದಾಗುತ್ತೆ, ಮಗು ಡೈಪರ್ ಚೇಂಜ್ ಅಂತೆ, ಇದು ಅದೆಲ್ಲ ಮಾಡಬೇಕು. ನಮ್ಮ ಸೆಲ್ಫ್ ಕೇರ್ ಹೇಳಿ, ನಮ್ಮನ್ನು ನಾವೇ ನೋಡ್ಕೊಂಡಿಲ್ಲ ಅಂತಂದರೆ ಇನ್ಯಾರು ನೋಡ್ಕೊಳ್ತಾರೆ? ಪಕ್ಕದ ಮನೆಯವ್ರು ಬಂದು ನೋಡ್ಕೊಳ್ತಾರೆ ನಮ್ಮನ್ನ? ಆಬ್ವಿಯಸ್ಲಿ ಇಲ್ಲ.
ನಿಮ್ಮನ್ನ ನೀವೇ ಕೇರ್ ಮಾಡಬೇಕಾಗತ್ತೆ. ನಿಮ್ಮ ಮಗುಗೆ ನೀವು ಟೈಮ್ ಕೊಡ್ತೀರಾ ಅಂತಂದರೆ ನಿಮಗೊಂದು 10 ನಿಮಿಷ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗಲ್ವಾ? ಜಸ್ಟ್ ಒಂದು ಫೇಸ್ ಪ್ಯಾಕ್ ಹಾಕಿ ವಾಶ್ ಮಾಡೋದಕ್ಕೆ ಎಷ್ಟು ಹೊತ್ತು? ಫೇಸ್ ಪ್ಯಾಕ್ ಹಾಕೊಂಡು ಬಂದು ಮಗು ಡೈಪರ್ ಚೇಂಜ್ ಮಾಡಿ ಅಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವು ಮಾಡ್ಕೊಳ್ಬೇಕು ಅನ್ನೋ ಒಂದು ಮಾಡ್ಕೊಳ್ತೀನಿ ಅಂದರೆ ಟೈಮ್ ಇರುತ್ತೆ. ಯಾರಪ್ಪ ಮಾಡ್ಕೊಳ್ತಾರೆ, ಅದು ಬೇರೆನಾ ಅಂತಂದರೆ ಯಾವುದೂ ಆಗಲ್ಲ. ಸೊ ನಾನು ಇದನ್ನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ. ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿ. ಆ್ಯಂಡ್ ನೀವೇನೇನು ಫಾಲೋ ಮಾಡ್ತಿದ್ದೀರಾ, ನಾನೀಗ ನೀವು ಫಾಲೋ ಮಾಡ್ತಿರೋದನ್ನ ಯಾವುದನ್ನ ಪಿಕ್ ಮಾಡ್ಬೋದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಫಾಲೋ ಯುವರ್ ಟಿಪ್. ಸೊ ಲಿಟಲ್ ಈಸ್ ಗೆಟಿಂಗ್ ಅಪ್. ಅವ್ರ ಫೀಡಿಂಗ್ ಟೈಮ್ ಆಯಿತು. ಶಿ ಈಸ್ ಆಲ್ಸೋ ಟ್ರ್ಯಾಕಿಂಗ್ ವೆರಿ ನೈಸ್ಲಿ. ಸೇಮ್ ಸಖತ್ತಾಗಿ ಟ್ರ್ಯಾಕ್ ಮಾಡ್ತಾರೆ ಅವ್ರ ಟೈಮ್ನ. ಸೊ ಐ ವಿಲ್ ಗೋ ಆ್ಯಂಡ್ ಫೀಡ್ ಹರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾವ ಒಂದು ಮಾಹಿತಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ವ್ಲಾಗ್ಸಲ್ಲಿ ಏನೇನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಪ್ಲೀಸ್ ನನಗೆ ಹೇಳಿ. ಆ್ಯಂಡ್ ಆಲ್ಸೋ ಡೈಲಿ ವ್ಲಾಗ್ಸ್ನ ನಾನು ಆಲ್ರೆಡಿ ಶೇರ್ ಮಾಡ್ತಿದ್ದೀನಿ. ಇನ್ಮೇಲಿಂದ ಕಂಪ್ಲೀಟ್ ಏನೇನೆಲ್ಲ ನಡೆಯುತ್ತೆ ಆ್ಯಂಡ್ ಸ್ವಲ್ಪ ದಿನದಲ್ಲಿ ದೇರ್ ವಿಲ್ ಬಿ ಅ ಬಿಗ್ ಚೇಂಜಸ್ ಇನ್ ಅವರ್ ಲೈಫ್. ಅದು ನಡೆಯುತ್ತೆ. ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಏನು ಅಂತ ಕೇಳೋಕ್ಕೆ ಹೋಗ್ಬಿಡಿ. ದಟ್ ವಿಲ್ ಬಿ ಗೋಯಿಂಗ್ ಟು ಬಿ ಅ ಸರ್ಪ್ರೈಸ್. ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಹೇಳಿದೆ ದಟ್ಸ್ ಸಮಥಿಂಗ್ ಗೋಯಿಂಗ್ ಟು ಹ್ಯಾಪನ್ ಅಂತ, ಅಂದರೆ ಪಾಸಿಟಿವ್ ಆಗಿ. ಅದು ಅವಾಗ ಆಗಲಿಲ್ಲ, ಐ ಡೋಂಟ್ ನೋ ವೈ ಅಂತ. ಈಗ ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆ ನಮಗೂ ಬಂದಿದೆ. ಆ್ಯಂಡ್ ಸಮಯ ಯಾವಾಗ ಏನಾಗಬೇಕು ಆವಾಗಲೇ ಆಗುತ್ತೆ. ಸೊ ಆ ಒಂದು ಹ್ಯೂಜ್ ಲೈಫ್ ಅಪ್ಡೇಟ್ನ ನಾನು ನಿಮ್ಮ ಜೊತೆ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಎಲ್ಲ ನಿಮಗೂ ತಿಳ್ಕೊಬೇಕು ಅಂತ ಆಸೆ ಇದೆ. ತುಂಬ ನನ್ನ ಫಾಲೋವರ್ಸ್ಗಳು ನನ್ನ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಎಷ್ಟು ಮೆಸೇಜಸ್ಗಳು ಮಾಡ್ತಾರೆ. ಇಟ್ಸ್ ಲೈಕ್ ಅ ಟೈಮ್ ಇದ್ದಾಗ ವಿ ವಿಲ್ ಬಿ ಲೈಕ್ ಜಸ್ಟ್ ಚಾಟಿಂಗ್. ತುಂಬ ಚೆನ್ನಾಗಿರುತ್ತೆ ಆ ಒಂದು ಇದು. ಲೈಕ್ ದೇ ಆರ್ ಲೈಕ್ ಮೋರ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್. ಕೆಲವೊಂದ್ಸಲ ಫ್ಯಾಮಿಲಿ ಮೆಂಬರ್ಸ್ಗಳೇ ದೇ ವಿಲ್ ಬಿ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿರ್ತಾರೆ. ಯಾ. ಸೊ ಏನೇನು ನೋಡಬೇಕು ನೀವು ಡೈಲಿ ವ್ಲಾಗ್ಸಲ್ಲಿ ಅಂತ ನನಗೆ ಹೇಳಿ. ನಾನು ಡೆಫಿನೆಟ್ಲಿ ಆ ಒಂದು ಕಾಂಟೆಂಟ್ ಜೊತೆ ಬರ್ತೀನಿ. ಆ್ಯಂಡ್ ಎವ್ರಿ ಡೇ ನನ್ನ ಪ್ಲ್ಯಾನ್ ಏನು ಗೊತ್ತಾ, ಈಗ ಮಗುಗೆ ಬರ್ಪ್ ಮಾಡ್ಸೋದು ಹೇಗೆ, ಮಗು ಪಾಟಿ ಕ್ಲೀನ್ ಮಾಡೋದು ಹೇಗೆ, ನಾನು ಪಾಟಿನೆಲ್ಲ ತೋರಿಸಲ್ಲ. ಐ ಹ್ಯಾವ್ ಸಮ್ ಸೆನ್ಸ್, ಓಕೆನಾ. ನಾನು ಯಾವ ರೀತಿ ಅಂದರೆ ಯೋಚನೆ ಮಾಡಿದ್ದೀನಿ ಅಂತಂದರೆ, ಕೆಲವ್ರಿಗೆ ಏನೂ ಗೊತ್ತಿರುವುದಿಲ್ಲ. ಅವಾಗ ಮಗು ಆಗಿರುತ್ತೆ, ಜಸ್ಟ್ ರೀಸೆಂಟಾಗಿ ಮದುವೆ ಆಗಿರುತ್ತೆ, 1 ವರ್ಷ ಆಗಿರುತ್ತೆ, ಮಗು ಆಗಿಬಿಟ್ಟಿರುತ್ತೆ, ಯಾರೂ ಹೆಲ್ಪ್ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಅವ್ರದ್ದು ಲವ್ ಮ್ಯಾರೇಜ್ ಆಗಿದ್ರೆ, ಸೊ ಅಂಥವ್ರಿಗೆ ಈ ರೀತಿಯಾದ ಮಾಹಿತಿಗಳು ಹೆಲ್ಪ್ ಆಗುತ್ತೆ. ಹೇಗೆ ಈಗ ಗರ್ಲ್ ಬೇಬೀಸ್ಗೆ ಪಾಟಿನ ನಾವು ತುಂಬ ಗಮನ ಇಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ಅದೆಲ್ಲ ಟಿಪ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಗುನ ಇಟ್ಕೊಂಡು, ಈಗ ಹೇಳೋದು ಬೇರೆ, ಈ ರೀತಿ ಬ್ರೆಸ್ಟ್ ಫೀಡ್ ಮಾಡಿ ಅಂತ, ಮಗುನ ಇಟ್ಕೊಂಡು ಬ್ರೆಸ್ಟ್ ಫೀಡ್ ತೋರಿಸೋದು, ಬರ್ಪಿಂಗ್ ಇರ್ಬೋದು, ಮಸಾಜ್ ಇರ್ಬೋದು, ಎಲ್ಲ ಡೀಟೇಲ್ಸ್ನ ಕೊಡೋಣ. ಪ್ರತಿದಿನದ ಬ್ಲಾಗಲ್ಲಿ ಒಂದೊಂದು ಮಾಹಿತಿ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಟ್ಸ್ ಜಸ್ಟ್ ಅ ಪ್ಲ್ಯಾನ್. ನೋಟ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಈ ಪ್ಲಾನ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ. ವಾಟ್ ಐ ಕ್ಯಾನ್ ಇನ್ಕ್ಲೂಡ್ ಇನ್ ಮೈ ಡೈಲಿ ವ್ಲಾಗ್ಸ್, ಕಾಂಟೆಂಟಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ. ಇಫ್ ದಿಸ್ ಪ್ಲಾನ್ ವರ್ಕ್ಸ್, ನೀವು ನನಗೆ ಮಾಡಿ ನಿಮ್ಮ ಸಜೆಷನ್ಸ್ನ ಕೊಟ್ಟರೆ ನಾನು ಡೆಫಿನೆಟ್ಲಿ ಬೇಗ ಸ್ಟಾರ್ಟ್ ಮಾಡ್ತೀನಿ. ಎಷ್ಟೊಂದು ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ. ದಟ್ಟು ಯಾರೂ ಸಪೋರ್ಟ್ ಇಲ್ಲದೆ ಇರೋರಿಗೆ, ಮಗು ಆಗಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ, ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ. ಇಟ್ಸ್ ಮೈ ಪ್ಯೂರ್ ಹಾರ್ಟ್ ಆ್ಯಂಡ್ ಸೋಲ್ ಇಂಟೆನ್ಷನ್ ಅಷ್ಟೇ. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ. ಬಾಯ್.